ಹಾಯ್ ಫ್ರೆಂಡ್ಸ್, ರಾವಣನ ಬಗ್ಗಾದು ಇನ್ನೊಂದು ವಿಚಾರ ಹೇಳ್ತೀನಿ. ಮಹಾನ್ ಪರಾಕ್ರಮಿ, ಶಕ್ತಿಶಾಲಿ, ಮೇಧಾವಿ, ಭಕ್ತ, ಮಹಾನ್ ಭಕ್ತ, ಅಹಂಕಾರಿ, ಪ್ರಚಂಡ ರಾವಣ, ಬ್ರಾಹ್ಮಣ, ಮಂಡೋದರಿ ಆತನ ಪತ್ನಿ ಮಹಾಸತಿ ಮಂಡೋದರಿ. ಅವನೆಂಥ ಪರಾಕ್ರಮಿಯಾಗಿದ್ದ ಅಂದರೆ, ಅವನು ನವಗ್ರಹಗಳನ್ನು, ಎಲ್ಲ ಗ್ರಹಗಳನ್ನು ತೆಗೆದು ತನ್ನ ಕಾಲಡಿಯ ಮೆಟ್ಟಿಲನ್ನಾಗಿ ಮಾಡಿಕೊಂಡಿದ್ದಾನಂತೆ. ನೋಡಿ, ಅದೆಂಥ ಭಕ್ತನಾಗಿರಬೇಕು. ಅವನ ಭಕ್ತಿಗೆ ಮೆಚ್ಚಿ ಆತ್ಮಲಿಂಗನೇ ಕೊಟ್ಟಿದ್ದಾನಂತೆ. ಯಾರು? ಮಹಾಶಿವ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವನು ಭಕ್ತಿಯಲ್ಲಿ ಒಂದು ವರ ಪಡ್ತಿದ್ದಾನೆ. ನನಗೆ ಯಾವ ದೇವರಿಂದಲೂ, ಯಾವ ರಾಕ್ಷಸನಿಂದಲೂ, ಯಾವ ಪ್ರಾಣಿ ಪಕ್ಷಿಯಿಂದಲೂ ನನಗೆ ಸಾವು ಬರಬಾರ್ದು ಅಂತ ಶಿವ ವರ ಕೊಟ್ಟ. ತಥಾಸ್ತು, ಆಗಲಿ, ಹಾಗೆ ಆಗಲಿ ಅಂತ. ನೋಡಿ, ಇಲ್ಲಿ ತಾತ್ಪರ್ಯ ಏನಂದರೆ, ತಿಳ್ಕೊಳ್ಳೋದೇನು ನೋಡಿ, ಅವನು ಮನುಷ್ಯನನ್ನು ತೃಣ ಸಮಾನ ಮಾಡಿಕೊಂಡ. ಮನುಷ್ಯ ನನ್ನನ್ನೇನು ಕಿಸಿತಾನೆ, ನನ್ನ ಕೈಲಿ ದೇವರುಗಳು ಅವರೆಲ್ಲ ಇಂತಿಂಥ ಗ್ರಹಗಳೇ ನನ್ನ ಕಾಲಡಿ ಇರುವಾಗ ಮನುಷ್ಯ ನನ್ನನ್ನೇನು ಕಿಸಿತಾನೆ ಅಂತ ನೋಡಿ, ಮನುಷ್ಯನನ್ನು ನೆಗ್ಲೆಕ್ಟ್ ಮಾಡಿದ. ಅದಕ್ಕೆ ಶ್ರೀಕೃಷ್ಣ ಮಾನವನ ರೂಪವಾಗಿ, ಅಂದರೆ ರಾಮನಾಗಿ ಹುಟ್ಟಿ ಬಂದ. ದೇಶ ಬಿಟ್ಟು ವಿದೇಶದಲ್ಲಿ ಕೆಲಸ ಮಾಡೋರಿಗೆ ಇದು ಅನುಭವ ಆಗ್ಬೋದು. ಅಲ್ಲಿಯ ಓನರ್ಗಳೇನಿದಾರಲ್ಲ, ಮನುಷ್ಯನಿಗೆ ಬೆಲೆನೇ ಕೊಡಲ್ಲ. ಆವಾಗ ನನಗೆ ಈ ಕತೆ ನೆನಪಾಗಿತ್ತು, ಯಾರಿಗೆ ಹೇಳೋಕ್ಕೋಗಿಲ್ಲ. ಈಗ ನಿಮ್ಮೆಲ್ಲರಲ್ಲೂ ಹಂಚ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.